ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ಸ್ವಾಗತ. ಇವತ್ತಿನ ದಿನ 8 ಏಪ್ರಿಲ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಒಂದು ಒಳ್ಳೆ ಗ್ಯಾಪ್ ಅಪ್ ಅಲ್ಲಿ ಓಪನ್. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ನಿಫ್ಟಿನಲ್ಲಿ ಅಪ್ ಕಂಟಿನ್ಯೂ ಆಗಿತ್ತು. ಸೊ ಆದ್ರೆ ಅರೌಂಡ್ 115ಗೆ ಬಂದ ಈ ರೆಡ್ ಕ್ಯಾಂಡಲ್ ಮೋಸ್ಟ್ ಆಫ್ ದ ಪೀಪಲ್ ಟ್ರೇಲಿಂಗ್ ಸ್ಟಾಪ್ ಲಾಸ್ ಆಗಿರ್ಬೋದು ಅಥವಾ ಸ್ಟಾಪ್ ಲಾಸ್ ಆಗಿರ್ಬೋದು ಇಲ್ಲಿ ಹಿಟ್ ಆಯ್ತು. ಸೊ ನಮ್ದು ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಆದ್ರೆ ನಿಫ್ಟಿ ಅಗೇನ್ ತನ್ನ ಹೊಸ ಲೈಫ್ ಟೈಮ್ ಹೈ, ಅದು 22,697 ಹೊಸ ಲೈಫ್ ಟೈಮ್ ಹೈನ ಮಾಡಿ ಎಂಡ್ ಆಫ್ ದ ಡೇ 22,661. ಸೊ ಇದು ಲೈಫ್ ಟೈಮ್ ಹೈ ಕ್ಲೋಸಿಂಗ್ ಅಂತಾನೆ ಹೇಳ್ಬೋದು. ಇಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿ ಕೂಡ ನಿಫ್ಟಿ ರೀತಿಯ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಸ್ವಲ್ಪ ವಾಲಟಿಲಿಟಿ ನಲ್ಲಿ ಇಂದ ರಿಕವರಿ ಕಾಣ್ತಾ ಅರೌಂಡ್ 115ಗೆ ಅಗೇನ್ ಹೊಸ ಲೈಫ್ ಟೈಮ್ ಹೈನ ಮಾಡಿದ್ದು 48,716. ಬ್ಯಾಂಕ್ ನಿಫ್ಟಿ ನಲ್ಲಿ ಕೂಡ ಇಲ್ಲಿ ಬಂದ ಡೌನ್ ನಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿತ್ತು. ಸೊ ಇಲ್ಲಿಂದ ಬ್ಯಾಂಕ್ ನಿಫ್ಟಿ ಸೈಡ್ ವೈಸ್ ಅಲ್ಲಿ ಹೋಗ್ತಾ ಎಂಡ್ ಆಫ್ ದ ಡೇ 48,565 ಅಂತ ಕ್ಲೋಸಿಂಗ್ ನ ಕಂಡಿದೆ. ಸೊ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಲ್ಲದೇನೆ ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಕೂಡ ಈ ಕರೆಕ್ಷನ್ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಹಾಗೂ ಇಲ್ಲಿ ಮಲ್ಟಿಪಲ್ ಟ್ರೇಡ್ ಆಗಿ ಲಾಸ್ ಆಗಿರೋ ಚಾನ್ಸಸ್ ತುಂಬಾ ಇರ್ತವೆ. ಆದ್ರೆ ನಾವು ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ತಗೊಂಡಿರೋ ಶಾರ್ಟ್ ಐರನ್ ಫ್ಲೇ ಇಲ್ಲಿ ನಮ್ಗೆ ಪ್ರಾಫಿಟ್ ನ ತಂದ್ಕೊಡ್ತು. ಶುಕ್ರವಾರದ ಎಂಡ್ ಆಫ್ ದ ಡೇ ಕ್ಲೋಸಿಂಗ್ 10,860 ಹತ್ರ ಬಂದಿತ್ತು. ಅದೇ ಲೆವೆಲ್ ಅಲ್ಲಿ ಇವತ್ತಿನ ದಿನ ಕ್ಲೋಸಿಂಗ್ ಬಂದಿದ್ದಕ್ಕೆ ನಮ್ಗೆ ಅರೌಂಡ್ 2,200 ರುಪೀಸ್ ವರೆಗೆ ಒಂದು ಲಾಟ್ ಅಲ್ಲಿ ಶಾರ್ಟ್ ಐರನ್ ಫ್ಲೇ ನಲ್ಲಿ ಪ್ರಾಫಿಟ್ ಬಂದಿದೆ. ಸೊ ಈ ರೀತಿಯ ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ನಾವು ರೆಗ್ಯುಲರ್ ಆಗಿ ಶಾರ್ಟ್ ಐರನ್ ಫ್ಲೈಗಳನ್ನ ಯೂಸ್ ಮಾಡೋದ್ರಿಂದ ಪ್ರಾಫಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಈಗ ಇಲ್ಲಿಂದ 9th ಏಪ್ರಿಲ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಮಂಗಳವಾರದ ಎಕ್ಸ್ಪೈರಿ ಇರೋ ಫೈನಾನ್ಷಿಯಲ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಕೂಡ ಮಾಡೋಣ. ಅದಕ್ಕಿಂತ ಮುಂಚೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ, ಗುರುವಾರದ ದಿನ ಈದ್ ಮಿಲಾದ್ ಕಾರಣ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಸೊ ಅದಕ್ಕಾಗಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಎರಡೂನು ಬುಧವಾರ ದಿನನೇ 10th ಏಪ್ರಿಲ್ ಇರುತ್ತೆ. ಸೊ ಅದಕ್ಕಿಂತ ಹಿಂದಿನ ದಿನ ಅಂದ್ರೆ 9th ಏಪ್ರಿಲ್ ಫೈನಾನ್ಷಿಯಲ್ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಜೊತೆಗೆ ಫೈನಾನ್ಷಿಯಲ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಈಗ ನಿಫ್ಟಿ ಕ್ಲೋಸಿಂಗ್ 22,666 ಹತ್ರ ಬಂದಿದೆ. ಸೊ ನಾವು ನಿಫ್ಟಿನಲ್ಲಿ ನೆಕ್ಸ್ಟ್ ಅಪ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಿಫ್ಟಿ 22,700. ಇದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಬೋದು ಅಥವಾ ಸ್ಟಾರ್ಟಿಂಗ್ ಆಫ್ ದ ಡೇ ಅಪ್ ಮೂವ್ ಅಂತ ಬಂದ್ರೆ 22,700 ಮೇಲೆ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಬೇಕು. ಆ 15 ಮಿನಿಟ್ಸ್ ಕ್ಯಾಂಡಲ್ ಹೈಯಿಂದ ಸಿ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಅಪ್ ಮೂವ್ 22,800 ಲೆವೆಲ್ ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಿಫ್ಟಿನಲ್ಲಿ. ಇನ್ನು ಇದಕ್ಕಿಂತ ಮೇಲೆ ಹೋಗೋ ಚಾನ್ಸಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಹಾಗೂ ನಿಫ್ಟಿ ಏನಾದ್ರೂ ಸ್ಟಾರ್ಟಿಂಗ್ ಆಫ್ ದ ಡೇ ಇಲ್ಲಿಂದ ಕೆಳಗಡೆ ಬಂದು ಇದು ಏನಾದ್ರೂ 22,600 ಈ ಕ್ಯಾಂಡಲ್ ಕೆಳಗಡೆ 22,600 ಲೆವೆಲ್ ಇದೆ. ಇದ್ರ ಕೆಳಗಡೆ ಬಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿ ಕೂಡ 15 ನಿಮಿಷದ ರೆಡ್ ಕ್ಯಾಂಡಲ್ ಆದ್ರೆ ಅದ್ರ ಕೆಳಗಡೆಯಿಂದ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಡೌನ್ ಆಕ್ಚುಲಿ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಕರೆಕ್ಷನ್ ಅಲ್ಲಿ ನಿಫ್ಟಿ ಮೊದಲನೇ ಟಾರ್ಗೆಟ್ ಕೆಳಗಡೆ 22,520 ಹತ್ರ ಬರುತ್ತೆ. ಇನ್ನು ಇದನ್ನು ಬ್ರೇಕ್ ಆಗಿ ಕೆಳಗಡೆ ಬರೋಕೆ ಶುರು ಆದ್ರೆ 22,400 ಲೆವೆಲ್ ವರೆಗೂ ನಾವು ನೋಡ್ಬೋದಾಗಿದೆ ಮಂಗಳವಾರದ ದಿನ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆಗುತ್ತೆ. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಗೆ ಬ್ಯಾಂಕ್ ನಿಫ್ಟಿ ತುಂಬಾ ಬುಲಿಶ್ ಆಗಿತ್ತು. ಆದ್ರೆ ಇವತ್ತಿನ ದಿನ ಸ್ವಲ್ಪ ವಾಲಟಿಲಿಟಿ ನಲ್ಲಿ ಬ್ಯಾಂಕ್ ನಿಫ್ಟಿ ನಲ್ಲಿ ಹೆಚ್ಚಿನ ಮೂವ್ಮೆಂಟಮ್ ಬರಲಿಲ್ಲ. ಅದೇ ಬ್ಯಾಂಕ್ ನಿಫ್ಟಿ ಅಗೇನ್ ಮೇಲೆ 48,716 ಹೊಸ ಲೈಫ್ ಟೈಮ್ ಇದೆ. ಇದ್ರ ಮೇಲೆ 15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ, ಸೊ 15 ನಿಮಿಷದ ಕ್ಯಾಂಡಲ್ ಮೇಲೆ ಹೋದ್ರೆ ಪೊಸಿಷನ್ಸ್ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ 49,200 ಇಂದ 300 ಲೆವೆಲ್ ವರೆಗೂ ನಾವು ಮಂಗಳವಾರದ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ನೋಡ್ಬೋದಾಗಿದೆ. ಇನ್ನು ಅಪ್ ಮೂವ್ ಕಂಟಿನ್ಯೂ ಆದ್ರೆ 49,600 ಲೆವೆಲ್ ನ ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ಶಾರ್ಪ್ ಅಪ್ ಮೂವ್ ಬಂದ್ರೆ ನಮ್ಮ ಫೈನಲ್ ಟಾರ್ಗೆಟ್ 50,000 ಪ್ಲಸ್, ಅದು 50,200 ಇಂದ 300 ಲೆವೆಲ್ ನ ಕೂಡ ನಾವು ಮಂಗಳವಾರ ದಿನನೇ ನೋಡೋ ಚಾನ್ಸಸ್ ತುಂಬಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಇಲ್ಲಿಂದಾನೆ ಅಥವಾ ಮಿಡ್ ಆಫ್ ದ ಡೇ ಯಾವುದೇ ಸಮಯದಲ್ಲಿ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬಂದು 48,400 ಬ್ರೇಕ್ ಆದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಡೌನ್ ಗೆ ಮೊದಲನೇ ಟಾರ್ಗೆಟ್ 48,100 ಹತ್ರ ಬರುತ್ತೆ. ಇನ್ನು ಇದನ್ನು ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ 47,600 ಲೆವೆಲ್ ಕೂಡ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ನೋಡೋ ಚಾನ್ಸಸ್ ಇರುತ್ತೆ.
ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೆಳಗಡೆ 48,400 ಇಂದ 48,700 ಇದು ನೋ ಟ್ರೇಡಿಂಗ್ ರೇಂಜ್ ಆಗಿದೆ. 48,400 ಕೆಳಗಡೆ ಪುಟ್ ಹಾಗೂ 48,700 ಮೇಲೆ ಕಾಲ್ ಪೊಸಿಷನ್ಸ್ ನಾವು ತಗೋಬಹುದು. ಇನ್ನು ನಾವು ಫೈನಲ್ ಆಗಿ ಫೈನಾನ್ಸ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡೋಣ. ಸೊ ಫೈನಾನ್ಸ್ ನಿಫ್ಟಿ 21,600 ಹತ್ರ ಕ್ಲೋಸಿಂಗ್ ಕಂಡಿದೆ. ಎಕ್ಸಾಕ್ಟ್ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ ಬರ್ತಾ ಇರೋದು 21,604. ಸೊ ಫೈನಾನ್ಸ್ ನಿಫ್ಟಿನಲ್ಲಿ ನಾವು ಇಲ್ಲಿ ಒಂದು ಸಪೋರ್ಟಿಂಗ್ ಟ್ರೆಂಡ್ ಲೈನ್ ಅಂತ ಅನ್ಕೊಂಡ್ರೆ ಫೈನಾನ್ಸ್ ನಿಫ್ಟಿ ಏನಾದ್ರು 21,580 ಕೆಳಗಡೆ ಇದು ಏನಾದ್ರು ಬರ್ತಾ ಇದ್ರೆ ಇಲ್ಲಿ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಆ ಕರೆಕ್ಷನ್ ಅಲ್ಲಿ ಫೈನಾನ್ಸ್ ನಿಫ್ಟಿ ಕೆಳಗಡೆ ಸೊ ಈ ಲೆವೆಲ್ ಅಲ್ಲಿ 21,450 ವರೆಗೂ ಬರ್ಬೋದು. ಹಾಗೂ ಈ ಲೆವೆಲ್ ಇಂದ ಸಪೋರ್ಟ್ ತಗೊಂಡು ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಪುಟ್ ಪೊಸಿಷನ್ ತಗೊಂಡ್ರೆ ಈ ಲೆವೆಲ್ ಅಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಹಾಗೂ ಏನಾದ್ರು ಸೆಕೆಂಡ್ ಹಾಫ್ ಅಲ್ಲಿ ಆಫ್ಟರ್ 2 PM 21,450 ಕೆಳಗಡೆ ಇದ್ರೆ ಇನ್ನೂ ಹೆಚ್ಚಿನ ಕರೆಕ್ಷನ್ 21,300 ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಫೈನಾನ್ಸ್ ನಿಫ್ಟಿನಲ್ಲಿ ನಾವು ಕಾಲ್ ಸೆಟ್ ಅಲ್ಲಿ ಪೊಸಿಷನ್ ತಗೋಬೇಕು. ಇದು 21,670 ಮೇಲೆ ಹೋದ್ರೆ ಮಾತ್ರನೇ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ 21,900 ಇಂದ 22,000 ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಫೈನಾನ್ಷಿಯಲ್ ನಿಫ್ಟಿ ಮೂವ್ಮೆಂಟ್ ಬ್ಯಾಂಕ್ ನಿಫ್ಟಿನ ಫಾಲೋ ಮಾಡುತ್ತೆ. ಸೊ ಅದನ್ನ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852766. ಸೊ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.